ಸರ್ಕಾರ ಕಬ್ಬಿಗೆ ಪ್ರತಿ ಟನ್ಗೆ 3,300 ರೂಪಾಯಿ ದರವನ್ನು ಘೋಷಣೆ ಮಾಡಿರುವುದು ಇದು ತಾತ್ಕಾಲಿಕ ಜಯವೆಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಭಾಗದ ರೈತರು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಸೇರಿದಂತೆ ಮುಧೋಳ, ಲೋಕಾಪುರ ಹಾಗೂ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಲ್ಲಿ ಕಳೆದ 10 ದಿನಗಳಿಂದ ರೈತರು ನಿರಂತರವಾಗಿ ಧರಣಿ ನಡೆಸಿದ ಪರಿಣಾಮವಾಗಿ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 3,300 ರೂಪಾಯಿಗಳನ್ನು ಕೊಡುವುದಾಗಿ ಘೋಷಣೆ ಮಾಡಿದ್ದು ರೈತರಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಆದರೆ ಇದು ತಾತ್ಕಾಲಿಕ ಜಯವಾಗಿದೆ ಎಂದು ರೈತ ಮುಖಂಡರು ಬಣ್ಣಿಸಿದ್ದಾರೆ. ಜಮಖಂಡಿ ಭಾಗದ ರೈತ ಮುಖಂಡ ಪ್ರಸನ್ನ ಜಮಖಂಡಿ, ರಾಜು ನದಾಫ್, ಗುಡುಸಾಬ್ ಹೊನ್ವಾಡ್ ಹಾಗೂ ಸಿದ್ದಪ್ಪ ಬನಜನವರ್ ಅವರು ಇದು ತಾತ್ಕಾಲಿಕ ಹೋರಾಟ. ಯಾಕಂದ್ರೆ ಕಳೆದ 8 ವರ್ಷಗಳ ಹಿಂದೆ 27 ರೂಪಾಯಿ ಕೆಜಿ ಸಕ್ಕರೆ ಮಾರಾಟವಾಗ್ತಾ ಇತ್ತು. ಈಗ ಅಂದಾಜು 45 ರಿಂದ 50 ರೂಪಾಯಿ ಸಕ್ಕರೆ ಮಾರಾಟವಾಗ್ತಾ ಇದೆ. 27 ರೂಪಾಯಿ ಕೆಜಿಗೆ ಸಕ್ಕರೆ ಮಾರಾಟವಾಗುತ್ತಿದ್ದ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಯವರು 3,000 ರೂಪಾಯಿ ದರವನ್ನು ನೀಡಿದ್ದಾರೆ. ಆದರೆ ಈಗ ಅಂದಾಜು 45 ರಿಂದ 50 ರೂಪಾಯಿ ಕೆಜಿಗೆ ಸಕ್ಕರೆ ಮಾರಾಟವಾಗ್ತಾ ಇದ್ರೂ ಕೂಡ ರೈತರಿಗೆ ಯೋಗ್ಯ ಬೆಲೆ ಸಿಗುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಕಳೆದ 7-8 ವರ್ಷಗಳ ಹಿಂದೆ ಬೈ ಪ್ರಾಡಕ್ಟ್ಸ್ ಜಾಸ್ತಿ ಉತ್ಪಾದನೆ ಆಗ್ತಾ ಇರಲಿಲ್ಲ. ಈಗ ಸಕ್ಕರೆ ಕಾರ್ಖಾನೆಯವರು ರೈತರು ಕಳಿಸುವ ಕಬ್ಬಿನಿಂದ ಸಾಕಷ್ಟು ಬೈ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡ್ತಾರೆ. ಇದರಿಂದ ಹೆಚ್ಚಿಗೆ ಲಾಭವನ್ನು ಪಡಿತಾರೆ. ಆದರೆ ಕಬ್ಬು ಬೆಳೆದು ಸಾಗಣೆ ಮಾಡುವ ರೈತನಿಗೆ ಮಾತ್ರ ಅಲ್ಪ ಬೆಲೆ ಸಿಗುತ್ತಿದೆ. ಹೀಗಾಗಿ ರೈತನಿಗೂ ಯೋಗ್ಯವಾದ ಬೆಲೆ ಸಿಗಬೇಕು ಎನ್ನುವುದು ನಮ್ಮ ಹೋರಾಟ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಇದು ತಾತ್ಕಾಲಿಕ ಜಯ. ಆದರೂ ಕೂಡ ಸರ್ಕಾರದ ನಿರ್ಧಾರವನ್ನು ಒಪ್ಪುತ್ತೇವೆ ಎಂದು ರೈತರು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಇದು ತಾತ್ಕಾಲಿಕ ಜಯವಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಮತ್ಯಾವೆಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ನೋಡಬೇಕು. ಸದ್ಯಕ್ಕೆ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಮುಲ್ಕಪ್ಪ ಜಮಖಂಡಿ ಅಂತೇಳಿ, ಸಾಕಿನ ಬಿದ್ರಿ ಅವರು. ನಾವು ಈ ಒಂದು ಕಬ್ಬಿನ ದರದ ನಿಗದಿಯ ಕುರಿತು ಸುಮಾರು 3-4 ದಿನಗಳ ಕಾಲ ಒಂದು ಸತತ ಹೋರಾಟವನ್ನು ಮಾಡಿದ್ದೀವಿ. ಈ ಹೋರಾಟದಲ್ಲಿ ನಮ್ಮ ಒಂದು ಹೋರಾಟ ಒಂದು ವೈಜ್ಞಾನಿಕವಾದಂಥ ಒಂದು ಹೋರಾಟ ಇತ್ತು. ಈಗಾಗಲೇ ನಮ್ಮ ಈ ರಾಜ್ಯ ಸರ್ಕಾರದ ಒಂದು ಮಧ್ಯಸ್ಥಿಕೆಯಲ್ಲಿ ನಮಗೆ 3,300 ರೂಪಾಯಿಯನ್ನು ದರವನ್ನು ಘೋಷಣೆ ಮಾಡ್ಯಾರ. ಈ ದರ ಏನಪ್ಪಾ ಅಂದ್ರ ನಮಗಿದು ತಾತ್ಕಾಲಿಕವಾದಂತ ನಮ್ಮ ಜಯ ಅಂತೇಳಿ ನಾವು ಭಾವಿಸ್ತೀನಿ. ಇವತ್ತೇನಾಗೈತಿಪ್ಪ ಅಂದ್ರ ಈ ಒಂದು 4-5 ವರ್ಷದಲ್ಲಿ ಈ ಒಂದು ಟನ್ ಕಬ್ಬಿನಿಂದ ಸಾಕಷ್ಟು ಬೈ ಪ್ರಾಡಕ್ಟ್ಸ್ ಗಳನ್ನ ಇವರು ಇವತ್ತು ಉತ್ಪಾದನೆ ಮಾಡ್ತಾರ. ಇವತ್ತು ನಾವು ಒಂದು ಟನ್ ಕಬ್ಬು ಕಳಿಸೋದ್ರಿಂದ ಸುಮಾರು 100 ರಿಂದ 120 ಕೆಜಿ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾರ. ಆ ಸಕ್ಕರೆ ದರವು ಕೂಡ 40 ರಿಂದ 45 ರೂಪಾಯಿ ಕೆಜಿ ಒಂದು ಸಕ್ಕರೆಯನ್ನು ಮಾರಾಟ ಮಾಡ್ತಾರ. ಅದರ ಜೊತೆಗೆ ಸುಮಾರು 80 ರಿಂದ 100 ಲೀಟರ್ ಎಥನಾಲ್ ಅನ್ನು ಉತ್ಪಾದನೆ ಮಾಡ್ತಾರ. ವಿಷಯಕ್ಕೆ ಅನುಗುಣವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದವರು ಇರ್ಬೋದು, ಈ ಒಂದು ಕೃಷ್ಣಾ ತೀರದ ಹೋರಾಟ ಸಮಿತಿಯವರು ಇರ್ಬೋದು, ಸಮಸ್ತ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರು ಕೂಡಿ ನಾವು ಅಗದಿ ಕನಿಷ್ಠ ಬೆಲೆ ನಮಗ 3,500 ರೂಪಾಯಿ ಕೊಡ್ಲೇಬೇಕಂತೇಳಿ ನಾವು ಒಂದು ಹೋರಾಟ ಇಳಿದಿದ್ವಿ. ಆದ್ರ ನಮಗೆ ಈ 3,300 ರೂಪಾಯಿ ಕೊಟ್ಟದ ದರ ಮಾತ್ರ ಇದು ನಮಗ ಒಪ್ಪಿಗೆ ಇಲ್ಲ. ಆದ್ರೂ ನಾವು ಇದನ್ನು ತಾತ್ಕಾಲಿಕವಾಗಿ ಸ್ವೀಕರಣೆ ಮಾಡಿವಿ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇದನ್ನೆಲ್ಲ ತಾವೆಲ್ಲ ಅರ್ಥಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ನಮಗೆ 3,500 ರೂಪಾಯಿ ದರ ಘೋಷಣೆ ಮಾಡಿದ್ರೆ ಮಾತ್ರ ನಮಗ ಈ ರೈತ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಕಬ್ಬಿನ ದರ ನಿನ್ನೆನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದರ ಘೋಷಣೆ ಮಾಡಿದ್ರಲ್ಲ, ನಾವು ಮುಖ್ಯಮಂತ್ರಿಗಳ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟ 3,300 ರೂಪಾಯಿ ಒಂದು ಟನ್ ಕಬ್ಬಿಗೆ ಏನು ಘೋಷಣೆ ಮಾಡಿ ಅದು ಸ್ವಾಗತ. ಯಾಕಂತ ಹೇಳಿತಂದ್ರ ನಮಗೆ 2013ನೇ ಇಸ್ವಿಯಾಗ ಸುಧಾ 2,650 ರೂಪಾಯಿ ಘೋಷಣೆ ಮಾಡಿದ್ರು. ಯಾಕೆ ಸರ್ಕಾರದಿಂದ 150 ಮತ್ತು ಕಾರ್ಖಾನೆ ಮಾಲೀಕರಿಂದ 2,500 ಕೊಡಿಸ್ತಂತ. 2013 ಇಸ್ವಿಯೊಳಗೆ 2,650 ರೂಪಾಯಿನ ಕೊಡ್ತಂತೇಳಿ ನೇತೃತ್ವ ಹೊತ್ತ ಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡಿದ್ರಲ್ಲ, ಅದೇ ರೀತಿನ ಈ ಸರಿ ಏನ ರಾಜ್ಯದ ಮುಖ್ಯಮಂತ್ರಿಗಳು ಏನ ಜವಾಬ್ದಾರಿ ತಗೊಂಡ ನೇತೃತ್ವ ಹೊತ್ತ 3,300 ರೂಪಾಯಿ ಕೊಡಿಸ್ತಂದ ಅದು ಸ್ವಾಗತ. ನಾವು ಯಾಕಂತ ಹೇಳಿತಂದ್ರ ರೈತರಿಗೊಂದು ಒಳ್ಳೇದು ಮಾಡಿದಾರ. ಮುಖ್ಯಮಂತ್ರಿಗಳು ಯಾವಾಗಾದ್ರೂ ರೈತರ ಪರವಾಗಿ ಅದಾರ ಅಂತೇಳಿ ಮತ್ತೊಮ್ಮೆ ನಮ್ಗೆ ತೋರಿಸ್ಕೊಟ್ಟಾರ. 3,300 ಕೊಡುವಂತ ಒಂದೇನು ವ್ಯವಸ್ಥೆ ಮಾಡಿದಾರ. ಅದರಲ್ಲಿ ಕಾರ್ಖಾನೆ ಮಾಲಕರಿಂದ 3,250 ಮತ್ತು ಸರ್ಕಾರ ಕೂಡ 50 ರೂಪಾಯಿ ಭರಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದು ಬಹಳ ಸ್ವಾಗತಾರ್ಹ. ಇನ್ನೊಂದು ಏನಪ್ಪಾ ಅಂದ್ರೆ ಮುಂದಿನ ದಿನಮಾನದೊಳಗಾದ್ರೂ ಈ ರೈತರಿಗೆ ಒಂದು ಯಾವತ್ತು ಈ ಸರ್ಕಾರ ಧಾವಿಸಿ ರೈತರ ಜೊತೆಗೆ ಇರ್ಬೇಕಂತ ನಾನು ಕೇಳ್ಕೊತಾ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ನಾವು ಬೆಲೆಗೋಸ್ಕರ ನಾವು ಧರಣಿ ಸತ್ಯಾಗ್ರಹ ಮಾಡಿದಾಗ ಅವಾಗೂ ನಮ್ಗೆ 360 ರೂಪಾಯಿನ ಕೊಟ್ಟು ನಮಗೆ ರೈತರನ್ನ ನಮ್ಮನ್ನ
ಒಂದು ಹಂತದಲ್ಲಿ ತಂದು ನಮ್ಮ ಉಳಿಯುವಂಥ ವ್ಯವಸ್ಥೆ ಮಾಡಿದರು. ಈಗಾದರೂ ನಾವು ಇವತ್ತು ನಮ್ಮ ಹೋರಾಟದ 9 ದಿನಗಳ ಹೋರಾಟದಲ್ಲಿ ಇವತ್ತಾದರೂ ನಮಗೆ 300 ರೂಪಾಯಿಯನ್ನು ಕೊಡಲಿಕ್ಕೆ ಮತ್ತು ಇವತ್ತು ಮಾಡಲಿಕ್ಕೆ ಅಂತ ಸರ್ಕಾರ ಒಂದು ಮುಂದಿನ ರೈತರಿಗೆ ನಿರಾಶೆ ಆಗಬಾರದು ಉದ್ದೇಶಕ್ಕಾಗಿ ಇವತ್ತು ಸರ್ಕಾರ ನಿಂತು ಇವತ್ತು 300 ರೂಪಾಯಿನ ಕೊಟ್ಟು ನಮ್ಮ ರೈತರನ್ನೆಲ್ಲ ಒಂದು ಉಳಿಗೆ ಕಾರಣ ಅಂತ ಹೇಳಿಸಿಂದ ಅವರಿಗೆ ನಾನು ಸ್ವಾಗತನ ಬಯಸುತ್ತೇನೆ ಅಂತೇಳಿ